ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಕೇಂದ್ರ ಸರ್ಕಾರಕ್ಕೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ವಿನಂತಿಯನ್ನ ಮಾಡ್ತೇನೆ, ಗೃಹ ಸಚಿವರಿಗೆ ವಿನಂತಿಯನ್ನ ಮಾಡ್ತೇನೆ. ಇವತ್ತು ಏನು ಅಮಾಯಕ ಹಿಂದೂಗಳ ಮೇಲೆ, ಇವತ್ತು ಪ್ರವಾಸದಲ್ಲಿರ್ತಕ್ಕಂಥ ಅಮಾಯಕ ಹಿಂದೂಗಳ ಮೇಲೆ ನಡೆಸಿರ್ತಕ್ಕಂಥ ಈ ದೌರ್ಜನ್ಯ, ಈ ಹತ್ಯಾಕಾಂಡ, ಇದು ಇಡೀ ದೇಶದ ಜನರಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ. ತತ್ಕ್ಷಣ ಯಾವ ರೀತಿ ನಮ್ಮ ಹಿಂದೆ ಪಾಕಿಸ್ತಾನದ ಮೇಲೆ ಆಗಿರ್ತಕ್ಕಂಥ ಒಂದು ಹಿಂದೂ ಸಮಾಜದಲ್ಲಿ ಹುಟ್ಟಿ ಇವತ್ತು ಈ ರೀತಿಯ ಹೇಯ ಕೃತ್ಯಗಳಿಗೆ ಬೆಂಬಲ ಕೊಡ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ. ಅದಕ್ಕಿಂತ ಮುಖ್ಯವಾಗಿ ಆ ಒಂದು ಪಕ್ಷಗಳಿಗೆ ಬೆಂಬಲ ಕೊಡ್ತಕ್ಕಂಥ ಹಿಂದೂ ಬಾಂಧವರು ಯೋಚನೆ ಮಾಡಬೇಕಾಗ್ತದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೇ ರೀತಿಯ ತಕ್ಕ ಶಾಸ್ತಿಯನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ, ಈ ಘಟನೆಗಳು ಮರುಕಳಿಸಿದ ಹಾಗೆ ಕೇಂದ್ರ ಸರ್ಕಾರ, ಎಲ್ಲ ಸರ್ಕಾರಗಳು ಇದೆಲ್ಲದಕ್ಕೂ ಕೂಡ ಸಹಕಾರವನ್ನು ನೀಡಿ ಈ ಒಂದು ಭಯೋತ್ಪಾದನೆ ನಿರ್ಮೂಲನೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ, ಎಲ್ಲ ಹಿಂದೂ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ನಮ್ಮ ಅನಿವಾರ್ಯ ಆಗ್ತಾ ಇದೆ. ಆ ಧರ್ಮದ ರಕ್ಷಣೆಗೆ ನಾವೆಲ್ಲರೂ ಕೂಡ ಕಂಕಣವನ್ನು ಕಟ್ಟೋಣ, ಧರ್ಮವನ್ನು ಉಳಿಸೋಣ. ಧರ್ಮ ರಕ್ಷಣೆಗೆ ಯಾವುದೇ ತ್ಯಾಗಕ್ಕೂ ಕೂಡ ನಾವು ಸಿದ್ಧರಾಗ್ತಕ್ಕಂಥ ಒಂದು ದಿನಗಳು ಬರ್ತಾ ಇದೆ. ನಾವೆಲ್ಲರೂ ಎಚ್ಚರಿಕೆಯಿಂದ ಮುಂದೆ ಹೆಜ್ಜೆಯನ್ನು ಹಾಕೋಣ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹಿಡಿದು ಒಬ್ಬ ಪಕ್ಷದ ಕಾರ್ಯಕರ್ತರಾದ ನಾವುಗಳೆಲ್ಲರೂ ಕೂಡ ಗಟ್ಟಿಯಾಗಿ ನಿಮ್ಮ ಜೊತೆಗೆ ನಿಂತಿದ್ದೇವೆ. ಬಹಳ ಗಟ್ಟಿಯಾಗಿರುವ ನಿರ್ಧಾರವನ್ನು ತೆಗೆದುಕೊಳ್ಳಿ. ಪಾಕಿಸ್ತಾನಕ್ಕೆ, ಭಯೋತ್ಪಾದಕರಿಗೆ ಕನಸಿನಲ್ಲೂ ಕೂಡ ಭಾರತ ಮತ್ತು ಜಮ್ಮು ಕಾಶ್ಮೀರದ ಬಗ್ಗೆ ಯೋಚನೆ ಮಾಡುವ ಶಕ್ತಿಯೂ ಕೂಡ ಇರಬಾರದು. ಆ ರೀತಿ ನಿರ್ನಾಮ ಮಾಡುವ ಕೃತ್ಯಕ್ಕೆ ನೀವು ಮುಂದಾಗಿ ನಿಮ್ಮ ಎಲ್ಲ ನಡೆಗೂ ಕೂಡ ಭಾರತೀಯ ಜನತಾ ಪಕ್ಷದ ಸೈಕಲ್ಲ ಏನು ಭಯೋತ್ಪಾದಕರನ್ನ ಸೃಷ್ಟಿ ಮಾಡ್ತಿರೋನ್ನ ಬ್ರೀಡ್ ಮಾಡ್ತಿರುವಂತ ಅದೇನು POK ಅಂತಾರೆ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ, ಎಂಟೈರ್ ಭಾಗವನ್ನ ಇವತ್ತು ಧ್ವಂಸ ಮಾಡಬೇಕು. ಸುರೇಶ್ ಗೌಡ್ರು ಹೇಳಿದಾಗೆ ಆ ಜಾಗವನ್ನ ವಾರ್ ಮಾಡಿ ಇವತ್ತು ತಗೋಬೇಕು. ಇತ್ತೀಚಿನ ದಿವಸಗಳಲ್ಲಿ ಬಾಂಗ್ಲಾದೇಶದಲ್ಲೂ ಕೂಡ ಗಲಭೆ ಆಗಿದೆ. ಅಲ್ಲಿರುವಂತ ಸರ್ಕಾರವನ್ನ ಉಳಿಸಿ ಫಂಡಮೆಂಟಲಿಸ್ಟ್ಗಳು, ಇಸ್ಲಾಮಿಕ್ ಜಿಹಾದಿಸ್ಟ್ಗಳು ಅಲ್ಲೂ ಕೂಡ ಇವತ್ತು ಉಟ್ಕೊಂಡು ನಮ್ಮ ದೇಶಕ್ಕೆ ಪೂರ್ವದಲ್ಲೂ ಕೂಡ ದೊಡ್ಡ ಗಂಡಾಂತರ ಕಾಯ್ತಾ ಇದೆ. ಇವತ್ತು ಏನು ಕಾಶ್ಮೀರದಲ್ಲಿ ನಾರ್ಮಲ್ಸಿ ಬಂತು, ಅಶಾಂತಿ ಹೋಗಿ ಶಾಂತಿ ನಿರ್ಮಾಣ ಆಗ್ತಾ ಇದೆ ಅಂತ ಬರೋ ಅಷ್ಟರಲ್ಲೇ ಈ ಘಟನೆ ನೋಡಿದ್ರೆ ಖಂಡಿತವಾಗಿಯೂ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ಇದು ದೊಡ್ಡ ಒಂದು ಕ್ಯಾನ್ಸರ್ ಅನ್ನ ಇದನ್ನ ಸುಟ್ಟಾಕುವಂತ ಒಂದು ಕೆಲಸ ಇವತ್ತು ನರೇಂದ್ರ ಮೋದಿ ಅವರು ಮಾಡಬೇಕು. ಆದ್ರಿಂದ ಇವತ್ತು ಪಕ್ಷ ಜಾತಿ ಎಲ್ಲ ಮೀರಿ 140 ಕೋಟಿ ಭಾರತೀಯರು ಕೂಡ ಇವತ್ತು ನರೇಂದ್ರ ಮೋದಿ ಜೊತೆ ನಿಲ್ಲಬೇಕು. ಅವರು ಒಂದು ದೊಡ್ಡ ಮಟ್ಟದ ಡಿಸಿಷನ್ ಅನ್ನು ತಗೊಂತಾರೆ. ನಮ್ಮ ಸುರೇಶ್ ಗೌಡ್ರು ಹೇಳೋದು, ಅದು ವಾರ್ ಇರ್ಬೋದು, ಮತ್ತೊಂದು ಇರ್ಬೋದು, ಇದೆಲ್ಲೋ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ. ಸರ್ಜಿಕಲ್ ಅಲ್ಲೇ ಇದು ತೆಗಿತಾ ಹೋದ್ರೆ ಇದು ಆಗಲ್ಲ. ಇದು ಎಂಟೈರ್ ಅದು ಗ್ಯಾಂಗ್ರೀನ್ ಆಗೋಗ್ಬಿಟ್ಟಿದೆ. ಪೂರ್ತಿ ಕಡ್ದು ಹಾಕ್ಬೇಕು ಆ POK ಇರುವಂತದನ್ನ. ಆ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಆ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲ 140 ಕೋಟಿ ಭಾರತೀಯರು ಕೂಡ ಪಕ್ಷ ಮೀರಿ ಜಾತಿ ಮೀರಿ ಎಲ್ಲರೂ ಕೂಡ ಅವ್ರಿಗೇನು ಮಾನಸಿಕವಾಗಿ ನಾವೆಲ್ಲರೂ ಕೂಡ ಅವ್ರಿಗೆ ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಈ ಹೋರಾಟ ನಡೆಸಿದಂತ ಭಾರತೀಯ ಜನತಾ ಪಾರ್ಟಿಯ ಎಲ್ಲರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ಮತ್ತು ಸಂಜೆನೂ ಕೂಡ ಆಗುವಂತ ಒಂದು ಕ್ಯಾಂಡಲ್ ಮಾರ್ಚ್ ಒಂದು ನಾವು MG ರೋಡ್ ಅಲ್ಲಿ ಮಾಡ್ತೇನೆ. ಅದ್ರ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷ ಅಮಾಯಕ ಹಿಂದೂ ಪ್ರವಾಸಿಗರ ಹತ್ಯೆ ಮಾಡಿದ ಮುಸ್ಲಿಂ ಭಯೋತ್ಪಾದಕರನ್ನು ಕೊಂದು ಹಾಕಿ ಅಮಾಯಕ ಹಿಂದೂ ಪ್ರವಾಸಿಗರನ್ನು ಹತ್ಯೆ ಮಾಡಿದ ಮುಸ್ಲಿಂ ಭಯೋತ್ಪಾದಕರನ್ನು ಸರ್ಜಿಕಲ್ ಸ್ಟ್ರೈಕ್ ನಡೆಸಬೇಕು. ಸರ್ಜಿಕಲ್ ಸ್ಟ್ರೈಕ್ ನಡೆಸಬೇಕು. ಭಾರತ್ ಮಾತಾಕ್ಕೆ ಮುಸ್ಲಿಂ ಭಯೋತ್ಪಾದಕರಿಗೆ ನಿರ್ಮೂಲನೆಯಾಗಲಿ. ಭಾರತ್ ಮಾತಾಕ್ಕೆ ಅಮಾಯಕ ಹಿಂದೂ ಪ್ರವಾಸಿಗರ ಹತ್ಯೆ ಮಾಡಿದ ಮುಸ್ಲಿಂ ಭಯೋತ್ಪಾದಕರನ್ನು ಕೊಂದು ಹಾಕಿ. ಬೆಳಗಾವಿನಲ್ಲಿ ನಡೆದಂತ ಹಿಂದೂ ಪ್ರವಾಸಿಗರ ನರಮೇಧದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದೆ. ಈ ಒಂದು ಹತ್ಯಾಕಾಂಡವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಈ ದೇಶದ ಏಕತೆ, ಅಖಂಡತೆ, ಸಾರ್ವಭೌಮತ್ವದ ಮೇಲೆ ನಡೆದಂತ ಹಲ್ಲೆ ಎನ್ನುವುದನ್ನ ಸರ್ಕಾರ ಪರಿಗಣಿಸಿ ಇವತ್ತು ಏನು ಭಯೋತ್ಪಾದಕರ ಅಡಗುತಾಣವಾಗಿರ್ತಕ್ಕಂಥ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಜನರ ಆಶಯ ಕೂಡ ಅದೇ ಆಗಿದೆ. ನಾವು ಭಾರತದ ಮುಖ್ಯ ಭೂಮಿಯಲ್ಲಿ ಸೇರಬೇಕು ಅನ್ನೋದು ಇದಕ್ಕೆ ಕಾಲ ಪಕ್ವವಾಗಿದೆ ಅಂತ ನಾವಾದ್ರೂ ಕೂಡ ಭಾವಿಸಿ ಇವತ್ತು ನಮ್ಮ ಶೀರ್ಷ ನಾಯಕತ್ವವನ್ನ ನರೇಂದ್ರ ಮೋದಿ ಅವರನ್ನ, ಅಮಿತ್ ಶಾ ಅವರನ್ನ ನಾವು ಆಗ್ರಹಿಸ್ತೇವೆ.
ಮನವಿ ಮಾಡ್ತೇವೆ. ಇವತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಮೇಲೆ ದಾಳಿ ಮಾಡಲಿಕ್ಕೆ ಸರಿಯಾದ ಸಮಯ. ಇವತ್ತು ಅವರ ಭಾವನೆಗಳಿಗೆ ಬೆಲೆ ಕೊಟ್ಟು ಯಾರು 28 ಜನ ಸಾಮಾನ್ಯ ನಾಗರಿಕರು ಹುತಾತ್ಮರಾಗಿದ್ದಾರೆ ಅವರಿಗೆ ಗೌರವ ಸೂಚಿಸುವ ನಿಟ್ಟಿನಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಮೇಲೆ ದಾಳಿ ಮಾಡಿ ಈ ಭಯೋತ್ಪಾದನೆಯ ಮೂಲೋಚ್ಚಾಟನೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತಿನ ಈ ಪ್ರತಿಭಟನಾ ಸಭೆಯಲ್ಲಿ ನಾವೆಲ್ಲರೂ ಕೂಡ ಸೇರಿ ಆಗ್ರಹಿಸಿದ್ದೇವೆ. ಗೃಹ ಸಚಿವರು ಕೆಲವೇ ಗಂಟೆಗಳಲ್ಲಿ ಆ ನಿರ್ಣಯ ಆಗುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ಈ ದೇಶದ ಜನರಿಗಿದೆ. ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು ಅನೇಕ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಗೃಹ ಸಚಿವರು ಸ್ಥಳದಲ್ಲಿದ್ದಾರೆ. ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದೆ. ಸರಿಯಾದ ರೀತಿಯಲ್ಲಿ ಈ ಭಯೋತ್ಪಾದಕರಿಗೆ ರಣಹೇಡಿಗಳಿಗೆ ಸರಿಯಾದ ರೀತಿ ಬುದ್ಧಿ ಕಲಿಸ್ತಕ್ಕಂಥ ಸಮಯ ಅತ್ಯಂತ ಶೀಘ್ರದಲ್ಲೇ ಇದೆ ಅಂತಕ್ಕಂಥದ್ದನ್ನ ಮಾಡಲಿಕ್ಕೆ